ನಮಸ್ಕಾರ ನನ್ನ ಹಿತೈಷಿಗಳಿಗೆ. ನಿಮ್ಮೆಲ್ಲರೂ ಸಪೋರ್ಟಿಂದ ನಾನು ತುಂಬ ಚೆನ್ನಾಗಿದ್ದೀನಿ. ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಇವಾಗ ಬಾಣ್ತಿದ್ದೀರಿಗೆ ಮತ್ತು ಹೆಣ್ಮಕ್ಳು ಚಿಕ್ಕ ಮಕ್ಕಳು ಮೆಚೂರ್ಡ್ ಆಗಿರ್ತಾರಲ್ಲ ಅವ್ರಿಗೆ ಮೆಂತ್ಯ ಮುದ್ದೆ ಅಂದರೆ ತುಂಬ ಒಳ್ಳೆಯದು. ಮೆಂತ್ಯ ಸೊಂಟಕ್ಕೆ ತುಂಬ ಬಲ ಕೊಡುತ್ತೆ. ಹೆಣ್ಮಕ್ಳಿಗೆ ತುಂಬ ಅಂದರೆ ತುಂಬ ಒಳ್ಳೆಯದು ಮೆಂತ್ಯ ಮುದ್ದೆ. ಅದು ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಅದಕ್ಕೂ ಮುಂಚೆ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಮ ಸಪೋರ್ಟ್ ನನಗೆ ತುಂಬ ಬೇಕು. ನೋಡಿ, ಅರ್ಧ ಏನೇನು ಬೇಕು ಅಂತಂದರೆ ಉದ್ದಿನ ಕಾಳು ಹಾಕಬೇಕು. ಉದ್ದಿನ ಕಾಳು ಹಾಕಿದ್ರೆ ಸ್ವಲ್ಪ ಕಲರ್ ಚೆನ್ನಾಗಿ ಒಳ್ಳೆಯದು. ಉದ್ದಿನ ಕಾಳು ಹಾಕಿದ್ರೆ ಕಪ್ಪು ಉದ್ದಿನ ಕಾಳು, ಆದರೆ ಕಲರು ಉಪ್ಪಲ್ಲ, ಕಪ್ಪಿದ್ರೆ ತಿನ್ನಲ್ಲ ಅಂತೇಳ್ಬಿಟ್ಟು ನಾನು ಉದ್ದಿನ ಕಾಳು ಹಾಕಿದ್ದೀನಿ. ಅರ್ಧ kg ಉದ್ದಿನ ಕಾಳು ತೊಗೊಂಡಿದ್ದೀನಿ. ಸುಮ್ಮನೆ ಬೆಚ್ಚಗೆ ಮಾಡ್ಕೊಂಡಿದ್ದೀನಿ. ನೋಡಿ, ನಾನು ತುಂಬ ಕಪ್ಪಾಗೋ ಥರ ಅಲ್ಲ, ಸುಮ್ಮನೆ ಬೆಚ್ಚಗೆ ಮಾಡ್ಕೊಂಡಿದ್ದೀನಿ. ಯಾಕಂದರೆ ಇವಾಗ ಮಳೆಗಾಲ ಅಲ್ವಾ, ಚಳಿಗಾಲ ಮಳೆಗಾಲ ಬಿಸಿಲಿರಲ್ಲ, ಅದಕ್ಕೋಸ್ಕರ ನಾನು ಸ್ವಲ್ಪ ಬೆಚ್ಚಗೆ ಮಾಡ್ಕೊಂಡಿದ್ದೀನಿ. ಅಕ್ಕಿನೇನು ಉರಿಯೋದು ಬೇಡ. ಅರ್ಧ kg ಅಕ್ಕಿ ತೊಗೊಂಡಿದ್ದೀನಿ, ಅರ್ಧ kg ಉದ್ದಿನ ಕಾಳು ತೊಗೊಂಡಿದ್ದೀನಿ. ನಾನು ಇದು ಮಿಕ್ಸ್ ಮಾಡಿಬಿಟ್ಟಿದ್ದೀನಿ. ಅರ್ಧ kg ಇದು ತೊಗೊಂಡಿದ್ದೀನಿ ನಾನು ಗೋಧಿ, ಅರ್ಧ kg ಗೋಧಿ ತೊಗೊಂಡಿದ್ದೀನಿ. ನೋಡಿ, ಮೆಂತ್ಯ ನಾನು ಹುರಿದಾದ್ಮೇಲೆ ನೆನಪಾಯಿತು. ಮೆಂತ್ಯನ ಸ್ವಲ್ಪ ಬೆಚ್ಚಗೆ ಮಾಡ್ಕೊಂಡಿದ್ದೀನಿ. ಮೆಂತ್ಯ ಅರ್ಧ kg ಗೋಧಿ, ಅರ್ಧ kg ಉದ್ದಿನ ಕಾಳು, ಅರ್ಧ kg ಅಕ್ಕಿ ಸಮ ಹಾಕ್ಕೊಳ್ತೀನಿ ನಾನು. ಹಾಕ್ಕೊಂಡು ಇದನ್ನು ಹಿಟ್ಟು ಮಾಡಿಸ್ಕೊಂಡು ಬರಬೇಕು. ನೋಡಿ, ಇಲ್ದಿರೋ ಬಿಸಿಲಿದ್ರೆ ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸ್ಕೊಳ್ಬೋದು. ಇವಾಗ ಬಿಸಿಲಿಲ್ಲ, ಹಾಗಾಗಿ ನೋಡಿ ಇಷ್ಟು ತೊಗೊಂಡಿದ್ದೀನಿ. ಇದನ್ನು ಮಿಲ್ ಮಾಡಿಸ್ಕೊಂಡು ಬರಬೇಕು. ಮಿಲ್ ಮಾಡಿಸ್ಕೊಳ್ಳೋದಕ್ಕೆ ಬಂದಿದ್ದೀನಿ. ನೋಡಿ, ನೈಸಾಗಿ ಮಿಲ್ ಮಾಡಿಸ್ಕೊಳ್ಬೇಕು. ನೀವು ರಾಗಿ ಹಿಟ್ಟು ಮುದ್ದೆ ಮಾಡೋಕ್ಕೆ ಹೇಗೆ ನೈಸ್ ಇರುತ್ತೆ ಅದೇ ಥರ ನೈಸಾಗಿ ಮಾಡಿಸ್ಕೊಬೇಕು. ಆಗ ನೋಡಿ, ಒಂದು ಬಾಣ್ತಿಗೆ ದೊಡ್ಡ ಪತ್ರೆ ಸೊಪ್ಪಿನ ಚಟ್ನಿ. ಇವಾಗ ಚಳಿಗಾಲ ಅಲ್ವಾ, ಚಳಿಗಾಲದಲ್ಲಿ ತುಂಬ ಒಳ್ಳೇದಿದು. ಬಾಣ್ತಿಗಂತಲ್ಲ, ಎಲ್ರಿಗೂ ಒಳ್ಳೆಯದು. ಕೆಮ್ಮಿಗಂತೂ ಇದು ತುಂಬ ರಾಮಬಾಣ. ಇದು ರಾಮಬಾಣ ಬಿಡ್ತಾನಲ್ಲ ಹಾಗಿದು ರಾಮಬಾಣ. ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಇನ್ನೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ನಂದು 4K ಆಗಿ ಅಡ್ವರ್ಟೈಸ್ಮೆಂಟ್ ಸ್ಟಾರ್ಟ್ ಆಗಿದೆ. ದಯವಿಟ್ಟು ಯಾರು ಅಡ್ವರ್ಟೈಸ್ಮೆಂಟ್ನ ಸ್ಕಿಪ್ ಮಾಡಬೇಡಿ, ಅದರಿಂದನೇ ನನಗೆ ಡಾಲರ್ ಆಗೋದು. ದಯವಿಟ್ಟು ಇದೊಂದು ಹೆಲ್ಪ್ ಮಾಡಿ. ನೋಡಿ, ಏನೇನು ಬೇಕು ಅಂತ ನೋಡೋಣ ಬನ್ನಿ. ಈಗ ಇದನ್ನು ಚೆನ್ನಾಗಿ ತೊಳೆದಿಟ್ಕೊಂಡು ಒರೆಸಿಟ್ಕೊಂಡಿದ್ದೀನಿ ನಾನು. ದೊಡ್ಡ ಪತ್ರೆ ಸೊಪ್ಪು ನೋಡಿ, ನಾನು ಇದು 3 ಜನಕ್ಕೆ ಆಗೋಷ್ಟು ಮಾಡ್ತಿರೋದು. ನೀವು ಎಷ್ಟು ಹಾಕಿದ್ರೂ ಒಳ್ಳೆಯದು, ಎಷ್ಟು ಹಾಕಿದ್ರೂ ಚೆನ್ನಾಗಿರುತ್ತೆ. ಇಷ್ಟೇ ಅಂತ ಇಲ್ಲ ಸೊಪ್ಪು. ಮತ್ತು ಕೊಬ್ಬರಿ, ಯಾಕಂದರೆ ಬಾಣ್ತಿಗೆ ಮಾಡ್ತಿರೋದಲ್ವ, ಹಂಗಾಗಿ ನಾನು ಕೊಬ್ಬರಿ ತೊಗೊಂಡಿರೋದು. ಒಣಗಿದ ಕೊಬ್ಬರಿ ನೋಡಿ ಒಂದಿಷ್ಟು ತೊಗೊಂಡಿದ್ದೀನಿ. ನೀವು ಹಸಿ ಕೊಬ್ಬರಿ ಆದರೂ ಹಾಕ್ಕೊಳ್ಬೋದು, ಬಾಣ್ತಿ ಅಲ್ಲ ಅಂದರೆ. ಮತ್ತು ಒಂಚೂರು ಹುಣ್ಸೆಹಣ್ಣು ತೊಗೊಂಡಿದ್ದೀನಿ. ಇದು ಗುಂಟೂರು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ 3. ಸ್ವಲ್ಪ ಒಂದು 4 ಟೇಬಲ್ ಸ್ಪೂನಷ್ಟು ಉದ್ದಿನಬೇಳೆ ತೊಗೊಂಡಿದ್ದೀನಿ. ಉದ್ದಿನಬೇಳೆ ಏನಕ್ಕೆ ಒಳ್ಳೆಯದು ಅಂದರೆ ತುಂಬ ಸೊಂಟಕ್ಕೆ ಒಳ್ಳೆಯದು. ಸೊಂಟ ನೋವು ಬರಲ್ಲ, ಸೊಂಟ ನೋವು ಗಟ್ಟಿ ಆಗುತ್ತೆ. ಉದ್ದಿನಬೇಳೆ ತುಂಬ ಒಳ್ಳೆಯದು, ಸೊಂಟ ನೋವಿರಲ್ಲ. ಮತ್ತು ಸೊಂಟ ನೋವಿದ್ರೂ ಹೋಗುತ್ತೆ. ತುಂಬ ಒಳ್ಳೆಯದು ಉದ್ದಿನಬೇಳೆ ಹುರಿದ್ಬಿಟ್ಟು ಉಂಡೆ ಮಾಡಿ ತಿಂತಾರೆ. ಹಂಗಾಗಿ ನಾನು ಇದಕ್ಕೆ ಉದ್ದಿನಬೇಳೆ ಬಳಸ್ತಾ ಇದ್ದೀನಿ. ಮತ್ತು ನೋಡಿ, ರುಚಿಗೆ ಉಪ್ಪು ಇಷ್ಟೇ ಬೇಕಾಗಿರೋದು. ಇದಕ್ಕೆ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ನೋಡಿ, ಒಂದು ಬಾಣಲೆ ಇಟ್ಕೊಂಡಿದ್ದೀನಿ. ಸ್ಟವ್ ಅಂಟಿಸ್ಕೊಬೇಕು. ಸ್ಟವ್ ಅಂಟಿಸ್ಕೊಳ್ಳೇಬೇಕು, ಇಲ್ಲಾಂದರೆ ಆಗಲ್ಲ ಅಲ್ವಾ. ನೋಡಿ, ಇದನ್ನೆಲ್ಲ ಉರಿಬೇಕು, ಒಂದ್ರ ಮೇಲೆ ಒಂದು ಉರಿಬೇಕಷ್ಟೇ. ತುಂಬ ಒಳ್ಳೆಯದು. ಒಂದು ಸರಿ ಮಾಡಿ ನನಗೆ ಕಮೆಂಟ್ಸಲ್ಲಿ ಹೇಳಿ. ಇನ್ನು ಮುಂದೆ ನಮ್ಮ ಮನೇಲಿ ಬಾಣ್ತಿ ಇದ್ದಾಳಲ್ವಾ, ಒಂದೊಂದೇ ಆದಷ್ಟು ಅಡುಗೆ ಆಗಲಿ, ಸೊಂಟಕ್ಕೆ ಬಟ್ಟೆ ಕಟ್ಟೋದಾಗಲಿ ಪ್ರತಿಯೊಂದು ಹಾಕೋಣ ಅಂತ ಇದ್ದೀನಿ. ನಿಮ್ಗೆ ಯಾವ ಥರ ವೀಡಿಯೋ ಬೇಕೋ ದಯವಿಟ್ಟು ನನಗೆ ಕಮೆಂಟ್ಸಲ್ಲಿ ಹೇಳಿ. ನೋಡಿ, ಇದು ಕಾದಿದ ಮೇಲೆ 2 ಒಟ್ಟಿಗೆ ಹಾಕ್ಕೊಳ್ಳೋಣ. ಮೆಣಸಿನ್ಕಾಯಿ, ಉದ್ದಿನಬೇಳೆ 2 ಒಟ್ಟಿಗೆ ಹಾಕ್ಕೊಂಡು ಕೆಂಪಗಾಗೋವರೆಗೂ ಉರಿಬೇಕು ಇದು. ಮತ್ತು ಇವಾಗ ತುಂಬ ವಾತಾವರಣ ಸರಿ ಇಲ್ಲ, ಎಲ್ಲ ಮಕ್ಕಳಿಗೆ ಕೆಮ್ಮು ನೆಗಡಿ ಅಂತಾರೆ. ದೊಡ್ಡ ಪತ್ರೆ ಸೊಪ್ಪು ಒಂದೊಂದು ಮಕ್ಕಳು ಹಾಗೇ ತಿಂತಾರೆ, ಒಂದೊಂದು ಮಕ್ಕಳು ತಿನ್ನಲ್ಲ. ಆವಾಗ ದಯವಿಟ್ಟು ಈ ಥರ ಮಾಡಿ. ಮುದ್ದೆಗೂ ಚೆನ್ನಾಗಿರುತ್ತೆ. ನಾನಿವತ್ತು ಮಧ್ಯಾಹ್ನ ಮೆಂತ್ಯ ಮುದ್ದೆಗೆ ಮಾಡ್ತಿರೋದಿದ್ದು.
ಊಟಕ್ಕೆ. ನಿಮಗೆ ಮೆಂತ್ಯ ಮುದ್ದೆನೂ ತೋರಿಸ್ತೀನಿ ನಾನು ಯಾವ ಥರ ಮಾಡೋದು ಅಂಥೇಳಿ. ತುಂಬ ಒಳ್ಳೆಯದು, ತುಂಬ ಚೆನ್ನಾಗಿರುತ್ತೆ. ದಯವಿಟ್ಟು ಎಲ್ಲರೂ ಮಾಡ್ತೀನಿ. ಇವಾಗೇನು ದೊಡ್ಡ ಪತ್ರೆ ಎಲ್ಲರೂ ಮನೇಲೂ ಇರುತ್ತೆ. ಅಕಸ್ಮಾತ್ ಯಾರು ಬೆಳೆಸಿಲ್ವಾ, ಒಂದು ಕಡ್ಡಿ ತಂದು ಸುಮ್ಮನೆ ಒಂದು ಪಾಟಲ್ಲಿ ನೆಡಿ, ತುಂಬ ಬೇಗ ಬೆಳೆಯುತ್ತೆ ಅದು. ನೋಡಿ ಇಷ್ಟಾದರೆ ಸಾಕು. ಇದು ಇಷ್ಟು ಬಾಡಿದರೆ ಸಾಕು. ಇದು ಸ್ವಲ್ಪ ತಣ್ಣಗಾಗಲಿ. ತಣ್ಣಗಾದ್ಮೇಲೆ ರುಬ್ಕೊಳ್ಳೋದು. ಇದಕ್ಕೊಂದು ತುಪ್ಪದಲ್ಲಿ ಒಗ್ಗರಣೆ ಹಾಕ್ಕೊಂಬಿಡೋಣ. ಏನಿಲ್ಲ, ತುಪ್ಪ, ಒಂಚೂರು ಹಿಂಗು, ಕರಿಬೇವು ಅಷ್ಟೇ, ಸಾಸಿವೆ ಹಾಕ್ಕೊಂಡು ಒಗ್ಗರಣೆ ಹಾಕ್ಕೊಳ್ಳೋದು ಅಷ್ಟೇ ಚಟ್ನಿಗೆ. ನೋಡಿ ರುಬ್ಕೊಂಡಾದ್ಮೇಲೆ ನೈಸಾಗಾದರೂ ರುಬ್ಕೊಳ್ಳಿ, ತರಕಾರಿ ಆದರೂ ರುಬ್ಕೊಳ್ಳಿ. ಅನ್ನಕ್ಕೆ ಬಿಸಿ ಬಿಸಿ ಅನ್ನಕ್ಕಂತೂ ತುಂಬ ಚೆನ್ನಾಗಿರುತ್ತೆ. ಬಿಸಿ ಅನ್ನಕ್ಕೆ, ಚಪಾತಿಗೆ, ದೋಸೆಗೆ, ಮುದ್ದೆಗಂತೂ ಸೂಪರು. ನಾನಿವಾಗ ಇದಕ್ಕೆ ಮೆಂತ್ಯ ಮುದ್ದೆ ಮಾಡ್ತಾಯಿದ್ದೀನಿ ಮಗಳಿಗೆ ಕೊಡೋದಕ್ಕೆ. ಬಾಣ್ತಿಗೆ ಮೆಂತ್ಯ ಮುದ್ದೆ ಜೊತೆಲಿ ತೋರಿಸ್ತೀನಿ ನಿಮಗೆ. ನೋಡಿ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ಮಾಮೂಲಿ ನೀವು ರಾಗಿ ಮುದ್ದೆ ಹೇಗೆ ಮಾಡ್ತೀರೋ ಅದೇ ಥರ ಒಂದಕ್ಕೆ 2 ನೀರು ಹಾಕೋದು, 2 ನೀರು ಹಾಕ್ಬಿಟ್ಟು ಮಾಡೋದು. ಒಂದು ಹಿಟ್ಟಿಗೆ 2 ಲೋಟ ನೀರು. ಮುದ್ದೆ ಥರ ತೊಳಸಿನೂ ಮಾಡ್ಬೋದು. ನಾನು ಒಂದೇ ಒಂದು ಮುದ್ದೆ ಅಲ್ವಾ, ಅದಕ್ಕೋಸ್ಕರ ಈ ಥರ ಮಾಡ್ತಾಯಿದ್ದೀನಿ. 1 ಸ್ಪೂನ್ ತುಪ್ಪ ಹಾಕ್ಕೊಳ್ಳಿ. ಉಪ್ಪು ಬೇಕಾದ್ರೆ ಹಾಕ್ಕೊಳ್ಬೋದು, ಇಲ್ದಿದ್ರೆ ಇಲ್ಲ. ತುಂಬ ಒಂಚೂರು ಗಂಟಿಲ್ಲದೆ ಮಾಡ್ಬೋದು. ಎಷ್ಟು ಚೆನ್ನಾಗಾಗುತ್ತೆ ಗೊತ್ತಾ. ಒಂದು ಮುದ್ದೆ ಮಾಡೋಕ್ಕೆ ಬೇಜಾರು ಅನ್ನೋರು ಈ ಥರ ಮಾಡ್ಬೋದು. ಒಂದು ಕೈಲಿ ಮೊಬೈಲ್ ಇಟ್ಕೊಂಡು ಒಂದು ಕೈಲಿ ಮಾಡ್ತಾಯಿದ್ದೀನಿ, ಹಾಗಾಗಿ ಕ್ಲೀನಾಗಿ ತೋರ್ಸೋಕ್ಕಾಗ್ತಿಲ್ಲ ನಿಮಗೆ. ಕೊಡ್ಲಾ? ನೋಡಿ ಎಷ್ಟು ಮೆತ್ತಗೆ ಸಾಫ್ಟಾಗಿರೋ ಮೆಂತ್ಯ ಮುದ್ದೆ ಆಗಿದೆ. ಅದ್ರ ಮೇಲೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ಈ ದೊಡ್ಡ ಪತ್ರೆ ಸೊಪ್ಪಿನ ಚಟ್ನಿಲಿ ತಿಂತಾಯಿದ್ರೆ ಚಳಿಗಾಲಕ್ಕೆ ಎಷ್ಟು ಒಳ್ಳೆಯದು ಗೊತ್ತಾ. ಬಾಣ್ತಿದ್ದಿರ್ಕಾಗಲಿ ಮಕ್ಕಳು ತಿನ್ನಲ್ಲ, ಆದರೂ ತಿನ್ಸೋಕ್ಕೆ ಟ್ರೈ ಮಾಡಿ. ಈ ದೊಡ್ಡ ಪತ್ರೆ ಸೊಪ್ಪಂತೂ ಎಲ್ಲದಕ್ಕೂ ಒಳ್ಳೆಯದು. ದಯವಿಟ್ಟು ಮಾಡಿ, ಎಲ್ಲರೂ ಮಾಡಿ ನನ್ನ ಕಮೆಂಟ್ಸಲ್ಲಿ ಹೇಳಿ ಹೇಗೆ ಅಂಥೇಳಿ. ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು. ಹೂನಪ್ಪ.